ಚೇತನರಿಗೆ ಸಹಾನುಭೂತಿ ಬೇಡ, ಅವರಿಗೆ ಅವಕಾಶ ನೀಡುವ ಕೆಲಸ ಆಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಅಲಿಕೋ, ಬೆಂಗಳೂರು ಹಾಗೂ ಲಯನ್ ಸೇವಾ ಸಂಸ್ಥೆ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಕಲೇಶಪುರ, ಆಲೂರು, ಬೇಲೂರು ಶಾಲೆಯ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶೇಷ ಚೇತನರಿಗೆ ಭಗವಂತ ಅವರಿಗೆ ವಿಶೇಷವಾದ ಜ್ಞಾನದ ಸಂಪತ್ತನ್ನು ನೀಡಿರುತ್ತಾನೆ. ಅವರು ಕೇವಲ ಅಂಗವೈಕಲ್ಯತೆಯಿಂದ ವಿಶೇಷ ಚೇತನರಾಗಿರುತ್ತಾರೋ ಹೊರತು ಅವರ ಮನಸ್ಸು ಹಾಗೂ ಅವರ ಬುದ್ಧಿ ವಿಶೇಷ ಜ್ಞಾನದ ಸಂಪತ್ತನ್ನು ಹೊಂದಿರುತ್ತಾರೆ ಎಂದರು. ಪೋಷಕರು ಇಂತಹ ಬಗ್ಗೆ ಯಾರಿಗೂ ಸಹ ಅಳುಕು ಕೀಳರಿಮೆ ಬೇಡ. ನಾವುಗಳು ಸಹ ವಿಶೇಷ ಚೇತನರಿಗೆ ಸಹಾನುಭೂತಿ ನೀಡುವ ಬದಲು ಅವರಿಗೆ ಅವಕಾಶ ನೀಡುವ ಕೆಲಸ ಆಗಬೇಕು ಎಂದ ಅವರು, ಇಂತಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವುದು ಪ್ರಮುಖ ಚಿಕಿತ್ಸೆಯಾಗಿದೆ ಎಂದರು. ನಂತರ ಮಾತನಾಡಿದ ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ಪೋಷಕರು ಇಂತಹ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಬೇಕು. ಇದರ ಜೊತೆಯಲ್ಲಿ ಹಿರಿಯರ ಹಲವು ತಪ್ಪುಗಳಿಂದಾಗಿ, ಉದಾಹರಣೆಗೆ ಸಂಬಂಧಿಕರಲ್ಲಿ ಮದುವೆ ಮಾಡುವುದು ಮತ್ತು ಪ್ರೌಢಾವಸ್ಥೆಯಲ್ಲಿ ಬಾಲ್ಯ ವಿವಾಹ ಮಾಡುವುದು, ಮಹಿಳೆಯರು ಗರ್ಭಿಣಿಯಾದ ಸಂದರ್ಭದಲ್ಲಿ ಹೆಚ್ಚಿನ ಆರೋಗ್ಯದಲ್ಲಿ ಕಾಳಜಿ ನೀಡಬೇಕು. ನೋವಿನ ಮಾತ್ರೆ, ಚುಚ್ಚುಮದ್ದು ಪಡೆಯುವುದು ಇಂತಹ ಮಕ್ಕಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದರು. ಆದ್ದರಿಂದ ಗರ್ಭಿಣಿ ಸಂದರ್ಭದಲ್ಲಿ ಇಂತಹದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ನಮ್ಮ ಲಯನ್ ಸಂಸ್ಥೆ 10 ಹಲವು ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿದ್ದು, ಮುಂದೆ ಗ್ರಾಮೀಣ ಭಾಗಗಳಲ್ಲಿ ವಿಶೇಷ ಚೇತನರ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗುವುದು ಎಂದರು. ನಂತರ ಜಿಲ್ಲಾ ಡಿವೈಪಿಸಿ ಅಧಿಕಾರಿ ಮಹೇಶ್ ಮಾತನಾಡಿ, ಈಗಾಗಲೇ ನಾವು ಹಾಸನ ಜಿಲ್ಲಾದ್ಯಂತ 2 ಭಾಗಗಳಾಗಿ ವಿಂಗಡಿಸಿ ಹಾಸನ ಅರಸೀಕೆರೆ ಭಾಗದಲ್ಲಿ ಕಾರ್ಯಕ್ರಮ ಮುಗಿಸಿದ್ದು, ಅದರಂತೆ ಬೇಲೂರು, ಸಕಲೇಶಪುರ, ಆಲೂರು ಭಾಗಗಳ ಕಾರ್ಯಕ್ರಮ ಆಯೋಜಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 1066 ವಿಶೇಷ ಚೇತನ ಮಕ್ಕಳಿದ್ದು, ಬೇಲೂರು ತಾಲೂಕಿನಲ್ಲಿ 109, ಆಲೂರಿನಲ್ಲಿ 60, ಸಕಲೇಶಪುರ 50 ವಿದ್ಯಾರ್ಥಿಗಳಿದ್ದು, ಇಂದು 220 ವಿಶೇಷ ಚೇತನ ಮಕ್ಕಳಿಗೆ ಅವರ ಚಲನಾಂಗ, ದೈಹಿಕ ನ್ಯೂನತೆ, ಬುದ್ಧಿಮಾಂದ್ಯತೆ, ಬಹುವಿಕಲತೆ, ಶ್ರವಣ ನ್ಯೂನತೆ, ಮೆದುಳುವಾತ ಸೇರಿದಂತೆ ಇನ್ನಿತರ ವೈದ್ಯಕೀಯ ಸೇವೆಯನ್ನು ವಿವಿಧ ನುರಿತ ತಜ್ಞರಿಂದ ತಪಾಸಣೆ ನಡೆಸಿ ಅವರಿಗೆ ಬೇಕಾದ ಸಲಕರಣೆ ನೀಡಲಾಗುವುದು ಎಂದರು. ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಮಾತನಾಡಿ, ವಿಶೇಷ ಚೇತನ ಮಕ್ಕಳ ಬಗ್ಗೆ ಯಾರು ಅಂಜಿಕೆ ತೋರದೆ ಸಹಾನುಭೂತಿ ತೋರಿಸಬೇಕು. ಅದರಲ್ಲಿ ಇರುವ ದೈಹಿಕ ನ್ಯೂನತೆ ಹೋಗಲಾಡಿಸಿ ನಮ್ಮಂತೆ ಬದುಕಲು ಅವಕಾಶ ನೀಡಬೇಕು ಎಂದರು. ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಬೇಕು. ಅದೇ ಅಣ್ಣ ತಮ್ಮದಿರ ಮಕ್ಕಳಲ್ಲೇ ಅಲ್ಲೇ ಮದುವೆ ಆಗುವಂಥದ್ದು, ಅದರಲ್ಲಿ ಸಾಕಷ್ಟು ಈ ಥರ ತೊಂದರೆಗಳಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾಣ್ಬರೋದೇನಂತಂದರೆ ಬಡವ್ರ ಮಕ್ಕಳಲ್ಲಿ, ಅಂದರೆ ಬಡವರಲ್ಲೇ ಜಾಸ್ತಿ ಕಾಣುತ್ತೆ. ಒಂದೇ ಕಾರಣ ಅಂತಂದರೆ ತಪಾಸಣೆ ಸರಿಯಾಗಿ ಆಗದೇ ಇರೋವಂಥದ್ದು ಮತ್ತು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸದೇ ಇರೋವಂಥದ್ದು. ಅಂದರೆ ಇವನ್ ಟ್ಯಾಬ್ಲೆಟ್ಸಿಂದಾಗಿ ಸಾಕಷ್ಟು ಇದಾಗಿದೆ. ಪ್ರೆಗ್ನೆನ್ಸಿಲಿ ತೊಗೊಳ್ಳೋಂಥ ಮಾತ್ರೆಗಳು ಅದ್ರ ಬಗ್ಗೆನೂ ಅಷ್ಟೇ ಈಗ ಏನೋ ತೊಂದರೆ ಆಗಿದೆ, ನೋವಿನ ಮಾತ್ರೆಗಳು ತೊಗೋಬಾರ್ದು ಅಂತ ಹೇಳಿರ್ತೀವಿ. ಬಟ್ ಅಂತೂ ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೇ ರೀತಿಯ ನೋವಿನ ಮಾತ್ರೆಗಳಾಗಲಿ, ವಾಮಿಟ್ ಜಾಸ್ತಿ ಅಂತ ವಾಮಿಟಿನ ಮಾತ್ರೆ ತೊಗೊಳ್ಬೋದು. ಅದರೆಲ್ಲದರಲ್ಲೂ ಈ ರೀತಿಯ ತೊಂದರೆಗಳಾಗುತ್ತೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈ ಥರ ಒಂದು ಕಾರ್ಯಕ್ರಮಗಳು ಸಾಕಷ್ಟು ನಡೀಬೇಕು. ಅಂದರೆ ಅವ್ರಿಗೆ ಮೇನ್ ಬೇಕಾಗಿರೋವಂಥದ್ದು ಒಂದು ಫಿಸಿಯೋಥೆರಪಿ, ಅಂದರೆ ಅವರಿಗೆ ಸರಿಯಾಗುವಂಥದ್ದು. ಕೆಲವರಿಗೆ ಬರೀ ಕೆಲವು ಅಂಗಾಂಗಗಳು ಮಾತ್ರ ತೊಂದರೆಯಲ್ಲಿರುತ್ತೆ. ಅವರಿಗೆ ಸಾಕಷ್ಟು ಫಿಸಿಯೋಥೆರಪಿ ಆದರೆ ಉತ್ತಮ ಆಗುತ್ತೆ, ಅವ್ರ ಜೀವನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಇವರು 1600 ಚಿಲ್ಲರೆ ಮಕ್ಕಳು ನಮಗೆ ಮೆಡಿಕಲ್ ಕ್ಯಾಂಪಿಗೆ ಗುರ್ತು ಮಾಡಿದ್ವಿ ನಾವು. ಅದರಲ್ಲಿ ಇವತ್ತು ಈ ಒಂದು ಕ್ಯಾಂಪಿಗೆ ಬಂದಿರತಕ್ಕಂಥ ಮಕ್ಕಳು ಏನಿದ್ದಾರೆ ಅಷ್ಟು ಮಕ್ಕಳನ್ನ ಅವರು ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ಮೌಲ್ಯಾಂಕನ ತಪಾಸಣೆ ಶಿಬಿರದಲ್ಲಿ ಇಲ್ಲಿ 220 ಅಥವಾ 209 ಇಲ್ಲಿ ಬೇಲೂರಿನವು ಇದ್ದಾವೆ. ಇನ್ನು ಸಕಲೇಶಪುರ ಮತ್ತು ಆಲೂರಿನಿಂದ 2 ಸೇರಿ 220 ಮಕ್ಕಳು ಇದ್ದಾರೆ. ಈ ಒಂದು ಇದರಲ್ಲಿ ಜಿಲ್ಲೆನಲ್ಲಿ 1600 ಚಿಲ್ಲರೆ ಮಕ್ಕಳನ್ನು ನಾವು ಗುರ್ತು ಮಾಡಿದ್ದೀವಿ. ಅವರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ, ಡಾಕ್ಟರ್ ಸುದರ್ಶನ್, ಡಾಕ್ಟರ್ ಚಿರಂಜೀವಿ, ಪುರುಷೋತ್ತಮ್, ಮುಕ್ತಿಯಾರ್ ಅಹಮದ್, ತಿಮ್ಮೇಶ್, ಬಿಆರ್ಸಿ ಶಿವಮರಿಯಪ್ಪ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.